ನಿಮ್ಮ ಆತ್ಮಗಳನ್ನು ದೇವರ ಮಕ್ಕಳಾಗುವಂತೆ ವಾಕ್ಯದಲ್ಲಿ ಬಲಪಡಿಸುವ ಅನುದಿನದ ಧ್ಯಾನ ಮೇ 5. ಎಲೆನ್ ಜಿ ವೈಟ್ ರವರ ಸನ್ಸ್ ಅಂಡ್ ಡಾಟರ್ಸ್ ಆಫ್ ಗಾಡ್ ಎಂಬ ಪುಸ್ತಕದ 126ನೇ ಪುಟ. ಶೀರ್ಷಿಕೆ: ಆತನ ಸರಳತೆ ಅವನಿಗೆ ದಯೆಯನ್ನು ಅನುಗ್ರಹಿಸಿತು. ಈ ದಿನದ ಸತ್ಯವೇದದ ವಾಕ್ಯ: ಯೇಸು ಜ್ಞಾನದಲ್ಲಿಯೂ ದೇಹಬಲದಲ್ಲಿಯೂ ವೃದ್ಧಿಯಾಗುತ್ತಾ ಬಂದನು. ಇದಲ್ಲದೆ ದೇವರ ಮತ್ತು ಮನುಷ್ಯರ ದಯೆಯು ಆತನ ಮೇಲೆ ಹೆಚ್ಚಾಗುತ್ತಾ ಬಂತು. ಲೂಕ 2ನೇ ಅಧ್ಯಾಯ 52ನೇ ವಚನ. ಜೀವನದ ಸರಳತೆ ಮತ್ತು ಅಹಂಕಾರ, ದುರಭಿಮಾನಗಳಿಂದ ದೂರ ಉಳಿಯುವುದು ಇವು ಕ್ರಿಸ್ತನಿಗೆ ದೇವರ ಮತ್ತು ಮನುಷ್ಯರ ದಯೆಯನ್ನು ಅನುಗ್ರಹಿಸಿತು. ವಿಶಿಷ್ಟತೆಗೆ, ಹಿರಿಮೆಗೆ ಗಮನ ಸೆಳೆಯಲು ಆತನು ಪ್ರಯತ್ನಿಸಲಿಲ್ಲ. ಕ್ರಿಸ್ತನ ಜೀವಿತವು ಸರಳತೆ ಮತ್ತು ಪರಿಶುದ್ಧತೆಯ ಹಾದಿಯಲ್ಲಿ ಸಾಗಿತ್ತು. ಆತನ ಜ್ಞಾನವು ಶ್ರೇಷ್ಠವಾಗಿತ್ತು, ಆದರೆ ಅದು ಮಗುವಿನಂತಿತ್ತು. ಅವನ ವರುಷಗಳು ಹೆಚ್ಚಾದಂತೆ ಅದು ವೃದ್ಧಿಯಾಯಿತು. ಆತನ ಬಾಲ್ಯವು ವಿಶೇಷವಾದ ಸೌಮ್ಯತೆಯನ್ನು ಹೊಂದಿತ್ತು ಮತ್ತು ಪ್ರೀತಿ ಸುಂದರತೆಯಿಂದ ತುಂಬಿತ್ತು. ಆತನ ಗುಣಸ್ವಭಾವವು ಸುಂದರವೂ ಕಳಂಕರಹಿತವಾಗಿಯೂ ಇತ್ತು. ಮಕ್ಕಳಿಗೆ ಮತ್ತು ಯುವಕರಿಗಿರುವ ಒಂದೇ ಒಂದು ಸುರಕ್ಷಿತವಾದ ಮಾದರಿಯನ್ನು ನಾವು ಯೇಸು ಕ್ರಿಸ್ತನ ಜೀವನದಲ್ಲಿ ನೋಡುತ್ತೇವೆ. ತಮ್ಮ ಹೆತ್ತವರ ಅಧೀನಕ್ಕೆ ಒಳಪಡದೆ ಇರುವವರು ತಮ್ಮ ರಕ್ಷಕನ ಜೀವನದಿಂದ ಖಂಡಿಸಲ್ಪಡುತ್ತಾರೆ. ಯಾಕೆಂದರೆ ಕ್ರಿಸ್ತನೇ ಒಮ್ಮೆ ಮಗುವಾಗಿದ್ದನು ಮತ್ತು ಅವನು ತನ್ನ ತಂದೆ ತಾಯಿಗೆ ವಿಧೇಯನಾಗಿದ್ದನು. ಈಗಿನ ಮಕ್ಕಳ ಗುಣಸ್ವಭಾವವು ಇದಕ್ಕೆ ವಿರುದ್ಧವಾಗಿದೆ. ಬಹುಪಾಲು ಮಕ್ಕಳು ತಮ್ಮ ಸಂತೋಷಕ್ಕಾಗಿ, ತೋರಿಕೆಯ ಜೀವನದ ಉದ್ದೇಶಕ್ಕಾಗಿ ಬದುಕುತ್ತಾರೆ. ಕೆಲವರು ಜನರ ಗಮನವನ್ನು ತಮ್ಮ ಕಡೆಗೆ ಸೆಳೆಯಲು ಅದ್ಭುತವಾದ ಮಾತುಗಳನ್ನು, ಭಾಷಣಗಳನ್ನು ಮಾಡುತ್ತಾರೆ. ಕೆಲವು ಜನರಿಗೆ ಅವರು ಹೇಗೆ ಹೊರನೋಟಕ್ಕೆ ಕಾಣುತ್ತಾರೋ ಹಾಗೆ ಜನರು ಅವರನ್ನು ತೂಗುತ್ತಾರೆ ಎಂದು ಅವರು ಭಾವಿಸುತ್ತಾರೆ. ಅವರು ತಮ್ಮ ಉಡುಗೆಗಳ ಬಗ್ಗೆ ಅತ್ಯಂತ ನಿಖರವಾಗಿರುತ್ತಾರೆ ಮತ್ತು ತೋರಿಕೆಗಾಗಿ ಹೆಚ್ಚು ಸಮಯವನ್ನು, ಹೆಚ್ಚು ಸಾಧನಗಳನ್ನು ಮೀಸಲಿಡುತ್ತಾರೆ. ಬೇರೆಯವರ ಗಮನ ಸೆಳೆಯಲು ಶ್ರಮಿಸುತ್ತಾರೆ, ಆದರೆ ಸ್ವಂತ ವೈಯಕ್ತಿಕ ಪ್ರಾರ್ಥನೆಗೆ ಆಸಕ್ತಿ ತೋರುವುದಿಲ್ಲ, ಸಮಯ ಕೊಡುವುದಿಲ್ಲ. ಒಳಗಿನ ಸೌಂದರ್ಯವನ್ನು ನಿರ್ಲಕ್ಷಿಸುತ್ತಾರೆ. ಸೌಮ್ಯವಾದ ಶಾಂತತೆಯ ಆತ್ಮದ ಆಭರಣ ಇದು ದೇವರ ದೃಷ್ಟಿಯಲ್ಲಿ ಬಹಳ ಬೆಲೆಯುಳ್ಳದ್ದಾಗಿದೆ ಎಂದು ಅಪೊಸ್ತಲನು ನಮಗೆ ಹೇಳುತ್ತಾನೆ. ಸಂಪತ್ತು ಮತ್ತು ಉಡುಗೆಗಳು ಎಷ್ಟು ಸಾಮಾನ್ಯವಾಗಿದೆ ಎಂದರೆ ಅವು ಅಸೂಯೆಯನ್ನು ಪ್ರಚೋದಿಸುವುದಾದರೂ ಅವು ನಿಜವಾದ ಗೌರವ ಮತ್ತು ಉಲ್ಲಾಸ ಸಂತೋಷಗಳನ್ನು ಕೊಡುವ ದಾರಿಯಲ್ಲಿ ಮಾರ್ಗದರ್ಶನ ನೀಡುವುದಿಲ್ಲ. ಪರಿಶುದ್ಧ, ಪ್ರಾಮಾಣಿಕ, ಸತ್ಯವಾದ ಹೃದಯ, ಸೌಮ್ಯತೆ ಮತ್ತು ನಮ್ರತೆಯ ಸೊಬಗಿನಿಂದ ಅಲಂಕರಿಸಲ್ಪಟ್ಟ ಒಂದು ಸುಸಂಸ್ಕೃತ ಮನಸ್ಸು ಮುಖದಲ್ಲಿ ಪ್ರತಿಫಲಿಸುತ್ತದೆ ಮತ್ತು ಪ್ರೀತಿ ಸೌಜನ್ಯದ ಮಾರ್ಗದರ್ಶಕವಾಗಿರುತ್ತದೆ. ಯುವಕರು ಮನಸ್ಸಿನಲ್ಲಿ ಬಲಶಾಲಿಗಳಾಗಿ, ನೈತಿಕತೆಯಲ್ಲಿ ಶುದ್ಧರಾಗಿ, ಆತ್ಮೀಕ ಬಲದಲ್ಲಿ ದೃಢವಾಗಿದ್ದರೆ ಅಂತಹವರು ಯೇಸುವಿನ ಸರಳತೆಯ ಮಾದರಿಯನ್ನು ಅನುಸರಿಸಲಿ. ತಂದೆ ತಾಯಿಯ ಅಧೀನಕ್ಕೆ ಒಪ್ಪಿಸಿಕೊಡುವ ಗುಣವನ್ನು ಕಲಿಯಲಿ, ಪಾಲಿಸಲಿ. ಆಮೇನ್. ದೇವರ ವಾಕ್ಯಗಳನ್ನು ಶ್ರದ್ಧೆಯಿಂದ ಆಲಿಸುವವರು, ಪಾಲಿಸುವವರು ಆಗಬೇಕೆಂದು ನಿಮ್ಮನ್ನು ಉತ್ತೇಜಿಸುತ್ತೇನೆ. ಪರಿಶುದ್ಧಾತ್ಮನ ಸಹಾಯದಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ದೈನಂದಿನ ಧ್ಯಾನಕ್ಕಾಗಿ ನಾಳೆ ಸಂಧಿಸೋಣ. ಆಮೇನ್.